ಇನ್ನು ಸೋಡಿಯಂ ಪ್ರತಾಪನಿಗೆ ಸಾಲು ಸಾಲು ಸಂಕಷ್ಟ ಎದುರಾಗ್ತಾ ಇದೆ. ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡ್ರೋನ್ ಪ್ರತಾಪ್ಗೆ ಈಗ ಸಾಲು ಸಾಲು ಸಂಕಷ್ಟ. ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಲ್ಲ ಒಂದು ಕಾಂಟ್ರವರ್ಸಿಗಳನ್ನ ಮೈ ಮೇಲೆ ಹೇಳ್ಕೊಳ್ಳುವಂತ ಪ್ರತಾಪ್ ಈಗ ಈ ಸೋಡಿಯಂ ಸ್ಫೋಟ ಮಾಡಿ ಕೃಷಿ ಹೊಂಡಕ್ಕೆ ಒಂದು ಸೋಡಿಯಂ ಎಸ್ದು ಈಗ ಆತನ ಕ್ಯಾಮ್ರಾಮನ್ ಕೂಡ ಯಾರು ಅದನ್ನ ಕ್ಯಾಪ್ಚರ್ ಮಾಡಿದ್ದ ಆತನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಜೆಪಿ ನಗರದ ಸಂಜು ಎನ್ನುವರ ಮನೆಯಲ್ಲಿ ಸೀಸ್ ಮಾಡಲಾಗಿದೆ. ಏನೇನು ವಸ್ತು ಈತ ಖರೀದಿ ಮಾಡಿದ್ದ, ಸ್ಫೋಟದ ವಿಡಿಯೋ ಚಿತ್ರೀಕರಣಕ್ಕೆ ಬಳಸಿದ್ದಂಥ ಕ್ಯಾಮ್ರಾ ಅದನ್ನು ಕೂಡ ಸೀಸ್ ಮಾಡಿದ್ದಾರೆ ಜೆಪಿ ನಗರದಲ್ಲಿ. ಸೊ ಜೆಪಿ ನಗರದ ಸಂಜು ಎನ್ನುವರ ಮನೆಯಲ್ಲಿ ಈಗ ಸ್ಫೋಟದ ವಿಡಿಯೋ ಚಿತ್ರೀಕರಣಕ್ಕೆ ಬಳಸಿದ್ದಂಥ ಕ್ಯಾಮ್ರಾ. ಸೊ ಈತ ಒಂದಷ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಗೆ ಯೂಟ್ಯೂಬ್ ವಿಡಿಯೋಗಳನ್ನು ಕೂಡ ಮಾಡ್ತಿದ್ದಾನೆ ಈಗ ಡ್ರೋನ್ ಪ್ರತಾಪ್. ಆದರೆ ಈತನ ಎಕ್ಸ್ಪೆರಿಮೆಂಟ್ಗಳಿದೆಯಲ್ಲ ಅದು ಯಾಕೋ ಸ್ವಲ್ಪ ಮಿತಿ ಮೀರ್ತಾ ಇದೆ. ಯಾವುದೇ ಪರ್ಮಿಷನ್ ಇಲ್ಲದೆ ಇಂಥ ಬ್ಲಾಸ್ಟ್ಗಳನ್ನು ಮಾಡೋದಿಲ್ಲ. ನಮ್ಮ ಪ್ರತಿನಿಧಿ ಮಹೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಮಹೇಶ್, ಇದೀಗ ಡ್ರೋನ್ ಪ್ರತಾಪಿಂದ ಸೋಡಿಯಂ ಪ್ರತಾಪ್ ಅನ್ನೋ ರೀತಿಯಾಗಿ ಆಗಿದೆ ಈಗ ಪರಿಸ್ಥಿತಿ. ಏನೀಗ ಕ್ಯಾಮ್ರಾ ಯಾರು ಈ ವಿಜುವಲ್ ಅನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದು, ಆತನನ್ನು ಏನು ಹೇಳಿ ಕರ್ಕೊಂಡು ಹೋಗಿದ್ರಂತೆ, ಸದ್ಯದ ಅಪ್ಡೇಟ್ ಏನಿದೆ ಅಂತ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ? ಅವಿನಾಶ್, ನೀವು ಹೇಳ್ದಂಗೆ ಈಗ ಡ್ರೋನ್ ಹೋಗಿ ಸೋಡಿಯಂ ಪ್ರತಾಪ ಇರೋದು ಕೂಡ ನಿಜ ಅಂತ ಹೇಳಬಹುದು. ಯಾಕಂದ್ರೆ ಈಗಾಗಲೇ ಕ್ಯಾಮ್ರಾ ಏನು ಚಿತ್ರೀಕರಿಸ ಮಾಡಿದಂತ ಕ್ಯಾಮ್ರಾಮನ್ ಕೂಡ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಬೆಂಗಳೂರಿನ ಜೆಪಿ ನಗರದಲ್ಲಿ ಇದ್ದಂತ ಕ್ಯಾಮ್ರಾವನ್ನು ಕೂಡ ಸೀಜ್ ಮಾಡಿರುವಂತದ್ದು. ಇಲ್ಲಿ ಜೆಪಿ ನಗರದ ಸಂಜು ಎಂಬುವರ ಮನೆಯಲ್ಲಿ ಕೂಡ ಕ್ಯಾಮ್ರಾವನ್ನು ಇಟ್ಟಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇದೆ. ಏನು ಪೊಲೀಸರು ಭೇಟಿ ನೀಡಿ ಅದನ್ನ ಸೀಜ್ ಕೂಡ ಮಾಡಿದ್ದಾರೆ. ಇದ್ರ ಜೊತೆಗೆ ಏನು ಸೋಡಿಯಂ ಎಲ್ಲಿಂದ ಬಂತು ಅನ್ನೋದು ಕೂಡ ಪೊಲೀಸರು ತನಿಖೆ ಮಾಡಿ ಮತ್ತೆ ಬೆಂಗಳೂರಿನ ಅವಿನ್ಯೂ ರಸ್ತೆಯಲ್ಲಿರುವಂತಹ ಅಂಗಡಿಯಲ್ಲಿ ಸೋಡಿಯಂ ಖರೀದಿ ಮಾಡುವಂತ ಕೂಡ ಮಾಹಿತಿ ಲಭ್ಯವಾಗುತ್ತಿದ್ದು. ಪ್ರಮುಖವಾಗಿ ಏನು ಅವಿನ್ಯೂ ರೋಡ್ ನಲ್ಲಿ ಇರುವಂತಹ ವಾಸ ಸೈಂಟಿಸ್ಟ್ ಶಾಪ್ ನಲ್ಲಿ ಸೋಡಿಯಂ ಖರೀದಿ ಮಾಡಿದ್ದಾರೆ. ಸುಮಾರು 75 ವರ್ಷದಿಂದ ಇದು ಅಧಿಕೃತವಾಗಿ ಸೋಡಿಯಂ ಕೆಮಿಕಲ್ ಶಾಪ್ ಅನ್ನು ಇಟ್ಕೊಂಡಿರೋದು ಅನ್ನೋದು ಕೂಡ ಪೊಲೀಸರು ಮಾಹಿತಿ ಇರುವಂತದ್ದು. ಪ್ರಮುಖವಾಗಿ ಏನು ಶಾಲಾ ಕಾಲೇಜುಗಳಿಗೆ ಪ್ರಯೋಗಗಳಿಗೆ ನೀಡುವಂತಹ ಸೋಡಿಯಂ ಬಳಕೆ ಮಾಡಿ ಇದನ್ನ ಬ್ಲಾಸ್ಟ್ ಮಾಡಿರೋದು ಕೂಡ ಈಗಾಗಲೇ ತನಿಖೆಯಲ್ಲಿ ಬಯಲಾಗಿರುತ್ತೆ. ಇನ್ನು ಇದರ ಜೊತೆಗೆ ಜಮೀನು ಮಾಲೀಕರಿಗೂ ಕೂಡ ಏನು ಪೊಲೀಸರು ನೋಟಿಸ್ ನೀಡೋದು ಕೂಡ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ನೋಟಿಸ್ ನೀಡಿ ವಿಚಾರಣೆ ಕರೆಸಿ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಕೂಡ ಇರುವಂತದ್ದು. ಸದ್ಯ ಕ್ಯಾಮ್ರಾಮನ್ ವಶಕ್ಕೆ ಪಡೆದು ಏನು ವಿಚಾರಣೆ ಮುಂದುವರೆಸಿರುವಂತದ್ದು. ಅವಿನಾಶ್, ಧನ್ಯವಾದ ಮಹೇಶ್ ಮಾಹಿತಿಗಾಗಿ.